ಪ್ರೀತಿಸಿದವಳಿಗೆ ಕೈಕೊಟ್ಟು ಬೇರೆ ಯುವತಿ ಜೊತೆ ಪ್ರಿಯಕರ ಎಸ್ಕೇಪ್ ಆಗಿರುವಂತಹ ಘಟನೆ ಶಿವಮೊಗ್ಗದ ಮಲವಗೊಪ್ಪದಲ್ಲಿ ನಡೆದಿದೆ. ಶಿಲ್ಪಾ ಮತ್ತು ಮಂಜುನಾಥ್ ಕಳೆದ 4 ವರ್ಷದಿಂದ ಪ್ರೀತಿಸ್ತಾ ಇದ್ರಂತೆ. ಮಂಜುನಾಥ್ ಶಿಲ್ಪಾಳನ್ನ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದಾನಂತೆ. ಆದರೆ ಈಗ ಶಿಲ್ಪಾಗೆ ಕೈಕೊಟ್ಟು ಅತ್ತೆ ಮಗಳನ್ನ ಮದುವೆಯಾಗೋಕೆ ಧರ್ಮಸ್ಥಳಕ್ಕೆ ಹೋಗಿದ್ದಾನಂತೆ. ಪ್ರಿಯಕರ ಮಾಡಿದ ವಂಚನೆಯಿಂದ ನೊಂದಿರುವಂತಹ ಯುವತಿ ಶಿವಮೊಗ್ಗದ ಮಹಿಳಾ ಠಾಣೆ ಮೆಟ್ಟಿಲೇರಿದ್ದಾಳೆ. ಈ ಹಿಂದೆ ಶಿಲ್ಪಾಳನ್ನ ಬೇರೆ ಯುವಕನ ಜೊತೆ ಮದುವೆ ಮಾಡೋದಕ್ಕೆ ಆಕೆ ಪೋಷಕರು ಮುಂದಾಗಿದ್ರು. ಶಿಲ್ಪಾಳ ನಿಶ್ಚಿತಾರ್ಥ ಸಮಯದಲ್ಲಿ ಮಂಜುನಾಥ್ ವಿಷ ಕುಡಿದು ಶಿಲ್ಪಾಳನ್ನೇ ಮದುವೆ ಆಗೋದಾಗಿ ರಂಪಾಟ ಮಾಡಿದ್ದ. ಇದರಿಂದ ಶಿಲ್ಪಾ ಅವರ ಮದುವೆ ಮುರಿದು ಬಿದ್ದಿತ್ತಂತೆ. ಬಳಿಕ ಪ್ರೀತಿಸಿದ ಯುವಕನ ಜೊತೆ ಮಗಳು ಸುಖವಾಗಿರ್ಲಿ ಅಂತ ಶಿಲ್ಪಾ ಪೋಷಕರು ಮಂಜುನಾಥನ ಜೊತೆ ಮದುವೆ ಮಾಡೋಕೆ ನಿರ್ಧರಿಸಿದ್ರು. ಆದ್ರೆ ಶಿಲ್ಪಾಳನ್ನ ಪ್ರೀತಿಸ್ತಾ ಇದ್ದ ಮಂಜುನಾಥ್ ತನ್ನ ಅಕ್ಕನ ಮಗಳ ಜೊತೆ ಕೂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂತೆ. ಶಿಲ್ಪಾ ಸಾವಾಸ ಸಾಕಾದ ಬಳಿಕ ಅಂದ್ರೆ ತನ್ನ ಅತ್ತೆ ಮಗಳನ್ನ ಮದುವೆ ಆಗೋಕೆ ಈಗ ಮುಂದಾಗಿದ್ದಂತೆ. ಅತ್ತೆ ಮಗಳ ಜೊತೆಗೆ ದೈಹಿಕ ಸಂಪರ್ಕ ಕೂಡ ಇಟ್ಕೊಂಡಿದ್ದ ಅಂತ ಹೇಳಿ ಈಗೆಲ್ಲ ಕೇಳ್ಬರ್ತಾ ಇರುವಂತಹ ವಿಚಾರ, ಆರೋಪಗಳು. ಈಗ ಮೋಸ ಹೋದಂತ ಯುವತಿಗೆ ಪೊಲೀಸರು ಸೂಕ್ತ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಪೋಷಕರು ಒತ್ತಾಯಿಸ್ತಾ ಇದ್ದಾರೆ. ಆಗ್ತೀನಿ ಅಂತ ಹೇಳಿ ನಂಬಿಸಿ ಇವಾಗ ನಾನು ಸಡನ್ನಾಗಿ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಾನು ಮಹಿಳಾ ಪೊಲೀಸ್ ಸ್ಟೇಷನಿಗೆ ಸ್ಟಾರ್ಟಿಂಗ್ ಬಂದಾಗ ಅವ್ರ ಮನೆಯವರು ಎಲ್ಲರೂ ಬಂದು ಇಲ್ಲೇ ಒಪ್ಪಿಸಿ ನಾವು ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಊರವ್ರ ಜೊತೆ ಎಲ್ಲ ಮಾತಾಡಿಕೊಂಡು ವಾಪಸ್ ನಮಗೆ ಕರ್ಕೊಂಡೋಗಿ ಅಲ್ಲಿ ಎಂಗೇಜ್ಮೆಂಟು ಮಾಡಿಕೊಂಡ್ರು. ನನಗೆ 25ವರೆಗೂ ಡೇಟ್ ಕೊಟ್ಟಿದ್ದರು. ನನಗೆ ಡೇಟ್ ಕೊಟ್ಬಿಟ್ಟು ಅವರು ಬೇರೆ ಹುಡುಗಿ ಜೊತೆ ಮದುವೆ ಮಾಡಲಿಕ್ಕೆ ಕರ್ಕೊಂಡೋಗಿದ್ದಾನೆ. ನಾನು ಅವನ ಜೊತೆಲೇ ಇರಬೇಕು, ಅವ್ನು ನನಗೆ ಹಾಳು ಮಾಡಿದ್ದಾನಲ್ವಾ, ಇನ್ನೊಂದು ಹುಡುಗಿಗೂ ಅವ್ನು ಹಾಳು ಮಾಡಬಾರ್ದು ಅಂತ ಹೇಳಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಿಮಗೆ ಕೇಳ್ಕೊತಿದ್ದೀನಿ. ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಇಲ್ಲೇ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಸೊ ಇದು ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ವಿಚಾರ ಅಂತ ಅಂದ್ರೆ ಮಂಜುನಾಥ್ ಜೊತೆಗೆ ಶಿಲ್ಪಾ ಪ್ರೀತಿಸ್ತಾ ಇದ್ರಂತೆ. ಶಿಲ್ಪಾ ಅವರನ್ನ ಮದುವೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ, ಅವರ ಪೋಷಕರು ಮದುವೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದೇ ಮಂಜುನಾಥ್ ಹೋಗಿ ಆ ಮದುವೆಯಲ್ಲೆಲ್ಲ ರಂಪಾಟ ಮಾಡಿ ನಾನು ವಿಷ ತೆಗೆದುಕೊಂಡು ಸತ್ತೋಗ್ಬಿಡ್ತೀನಿ ಅಂತೆಲ್ಲ ರಂಪಾಟ ಮಾಡಿ ಅವತ್ತು ಮದುವೆಯನ್ನ ಮುರಿದಿದ್ದ. ಆ ನಂತರದಲ್ಲಿ ಪೋಷಕರು ಕೂಡ ಹೇಗೋ ಪ್ರೀತಿಸ್ತಿದ್ದಾನಲ್ಲ, ಇವನ್ನೇ ಕೊಟ್ಟು ಮದುವೆ ಮಾಡ್ಬಿಡೋಣ ಅಂತ ಹೇಳಿ ಅವರು ಡಿಸೈಡ್ ಮಾಡಿದ್ರೆ ಈಗ ಒಂದಷ್ಟು ದಿನಗಳ ಕಳೆದ ನಂತರ ಮಂಜುನಾಥ್ ತನ್ನ ಅತ್ತೆ ಮಗಳ ಜೊತೆಗೆ ಮದುವೆ ಆಗೋದಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗಿದ್ದಾನಂತೆ. ಹೀಗಾಗಿನೇ ಅವತ್ತು ಆ ಮದುವೆನೂ ಕಳ್ಸ್ಕೊಂಡ್ ಬಿತ್ತು. ಈಗ ಈ ಹುಡುಗನೂ ಇಲ್ಲ ಅನ್ನುವಂತಹ ದುಸ್ಥಿತಿಯಲ್ಲಿರುವಂತಹ ಯುವತಿಯ ಪೋಷಕರು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಕಂಪ್ಲೇಂಟ್ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ? ಪೊಲೀಸರು ಈ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬಸವರಾಜ್, ಏನ್ ಪ್ರಾಬ್ಲಮ್ ಆಗಿರೋದು? ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಏನು ಪ್ರೀತಿಸಿ ವಂಚನೆ ಮಾಡಿದ ಪ್ರಕರಣದಲ್ಲಿ ಮಂಜುನಾಥ್ ವಿರುದ್ಧ ಮಹಿಳಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮತ್ತೆ ಮಂಜುನಾಥ್ ಅಂದ್ರೆ ನಿನ್ನೆ ರಾತ್ರಿಯಿಂದ ಏನು ತನ್ನ ಮನೆ ಮಲಗೋಪ್ಪ ಇದೆ, ಆ ಮಲಗೋಪ್ಪದಿಂದ ತನ್ನ ಅತ್ತೆ ಮಗಳ ಜೊತೆಗೆ ನಾಪತ್ತೆಯಾಗಿದ್ದಾನೆ. ಏನು ಹುಡುಗಿ ಶಿಲ್ಪ ದೂರು ಕೊಟ್ಟಿದ್ದ. ದೂರಿನ ಸಾರಾಂಶ ಹೇಗಂತಂದ್ರೆ 4-5 ವರ್ಷಗಳಿಂದ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ, ಪ್ರೀತಿ ಮಾಡಿ ನಂಗೆ ಮದುವೆ ಆಗೋದಾಗಿ ನಂಬಿಸಿದ. ಹಾಗಾಗಿ ದೈಹಿಕ ಸಂಪರ್ಕ ಕೂಡ ಇಬ್ಬರ ನಡುವೆ ನಡೆದಿತ್ತು. ಅದಕ್ಕೆ ಏನಂದ್ರೆ ಕಳೆದ 3-4 ತಿಂಗಳ ಹಿಂದೆ ಏನು ಅಂತಂದ್ರೆ ಪೋಷಕರ ವಿರುದ್ಧ ಒಂದು ಹೈ ಡ್ರಾಮಾ ಮಾಡ್ತಾನೆ, ನಾನು ನಿನ್ನ ಮದುವೆ ಆಗ್ತೀನಿ ಎಲ್ಲ ನಂಬಿಸ್ತಾನೆ. ಮತ್ತೆ ಏನು ಹುಡುಗಿಗೆ ಏನು ಪೋಷಕರು ಕೂಡ ಇವ್ರ ಪ್ರೀತಿ ವಿಷಯ ಗೊತ್ತಿಲ್ಲ, ಹಾಗಾಗಿ ಹುಡುಗಿ ಮದುವೆ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಮನೆ ಎದುರುಗಡೆ ಬಂದು ವಿಷ ಸೇವಿಸಿ ಆತ್ಮಹತ್ಯೆ ಕೂಡ ಯತ್ನ ಮಾಡಿದ್ದ. ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದು ಕೂಡ. ಹಾಗಾಗಿ ಪೋಷಕರು ಕೂಡ ಈ ಮಂಜುನಾಥನ ಜೊತೆ ಮದುವೆ ಮಾಡ್ಲಿಕ್ಕೆ ಅಲ್ಲಿ ಇರುವಂತಹ ಹಿರಿಯರ ಸಮ್ಮುಖದಲ್ಲಿ ಕೂಡ ಮದುವೆ ನಿಶ್ಚಯ ಕೂಡ ಮಾಡಿದ್ರು. ಇಷ್ಟೆಲ್ಲ ಆದ ಬಳಿಕ ಈಗ ಮಂಜುನಾಥ ಏನು ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ದಾನೆ. ತನ್ನ ಅತ್ತೆ ಮಗಳ ಜೊತೆ ಏನೋ ಪ್ರೀತಿ 7 ಜೊತೆನೂ ಪ್ರೀತಿ ಮಾಡ್ತಿದ್ದ, ಮತ್ತೆ ಅತ್ತೆ ಮಗಳ ಜೊತೆ ಪ್ರೀತಿ ಕೂಡ ಮಾಡ್ತಿದ್ದ. ಹೀಗಾಗಿ ಇಬ್ಬರು ಹುಡುಗಿಯರನ್ನ ಇವ್ರು ಪ್ರೀತಿ ಮಾಡ್ತಿದ್ದ. ಒಂದು ಹುಡುಗಿಗೆ ಏನು ಶಿಲ್ಪ ಇದ್ದಾಳೆ, ಇವಳಿಗೆ ಮೋಸ ಮಾಡಿ ತನ್ನ ಅತ್ತೆ ಮಗಳ ಮದುವೆ ಮಾಡ್ಕೊಳ್ಳಿಕ್ಕೆ ಮಂಜುನಾಥ್ ಮುಂದಾಗಿದ್ದಾನೆ. ಮತ್ತೆ ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋದಂತವನು ಇನ್ನು ಧರ್ಮಸ್ಥಳದಿದ್ದಾನೆ. ಧರ್ಮಸ್ಥಳದಲ್ಲಿ ಆ ಹುಡುಗಿ ಏನು ಅಂತಿದ್ದಾಳೆ, ಏನು ಮಂಜುನಾಥ್ ಅತ್ತೆ ಮಗಳ ಕರ್ಕೊಂಡಿದ್ದ. ಆ ಹುಡುಗಿ ಕೂಡ ಶಿಲ್ಪಗೆ ಫೋನ್ ಮಾಡಿ ನಾನು ಮಂಜುನಾಥ್ ಮದುವೆ ಆಗಿದ್ದೇವೆ, ನಾವು ಧರ್ಮಸ್ಥಳದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾಳೆ. ಹಾಗಾಗಿ ಏನು ಇಬ್ಬರಿಗೂ ಶಿಲ್ಪ ಏನು ಅತ್ತೆ ಮಗಳು ಮತ್ತೆ ಮಂಜುನಾಥ್ ಇಬ್ರು ಸೇರ್ಕೊಂಡು ಏನು ಮೋಸ ಮಾಡಿದ್ರೆ. ಹಾಗಾಗಿ ಸಹಜವಾಗಿ ಶಿಲ್ಪಗೆ ಆಘಾತ ಆಗಿದೆ. ಅವಳು ತನ್ನ ಪೋಷಕರ ಜೊತೆ ಬಂದು ಮಹಿಳಾ ಠಾಣೆ ಮೆಟ್ಲಿದ್ದಾಳೆ. ಠಾಣೆ ಎದುರುಗಡೆ ದಂಡಿ ಕೂತ್ಕೊಂಡಿದ್ದಾಳೆ. ನನಗೂ ನ್ಯಾಯ ಬೇಕು, ಇಷ್ಟೆಲ್ಲ ನಂಗೆ ಮೋಸ ಮಾಡಿದ ಏನು ಮಂಜುನಾಥ್ನೇ, ಆತನ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಹೇಳಿ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಮತ್ತೊಂದು ಕಡೆಯಿಂದ ಏನು ಪ್ರೀತಿಸಿದ ಹುಡುಗನೇ ನಂಗೆ ಮೋಸ ಮಾಡಿದ, ಸಾಕಷ್ಟು ನಂಬಿಸಿದ್ದ. ನಂಗೆ ಆ ನಂಬಿಸಿದ್ರಿಂದ ಇನ್ನು ನಂಗೆ ಮೋಸ ಆಗಿದೆ ತುಂಬಾ. ನನ್ಗೆ ಏನಂತಾರೆ ಕೊನೆವರೆಗೂ ಕೂಡ ಏನು ಈ ಹುಡುಗನ ಜೊತೆ ನನಗೆ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ದ. ಹೀಗಾಗಿ ಇವತ್ತು ಅವ್ನು ಮದುವೆ ಆಗಿದೆ ಸುದ್ದಿ ಕೇಳಿ
ಸಹಜವಾಗಿ ಶಿಲ್ಪಾಗಿ ದೊಡ್ಡ ಆಘಾತ ಆಗಿದೆ. ಹಾಗಾಗಿ ಅವಳು ನಂಗೆ ನ್ಯಾಯ ಬೇಕಂತ ಹೇಳಿ ಮಹಿಳಾ ಪೊಲೀಸ್ ಠಾಣೆ ಎದುರು ಕುತ್ಕೊಂಡಿದ್ದಾಳೆ ಮಾಲ್ತೇಶ್. ಓಕೆ 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 ಬಸವರಾಜ್, ಅಂದ್ರೆ ಈಗ ನಿಶ್ಚಿತಾರ್ಥದ ಸಂದರ್ಭದಲ್ಲಿ ಅಷ್ಟೆಲ್ಲ ರಂಪಾಟ ಮಾಡ್ದ, ನಂತರದಲ್ಲಿ ಇವ್ರ ಪೋಷಕರು ಕೂಡ ಒಪ್ಕೊಂಡ್ರು, ಆಯ್ತು ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅನ್ನುವಂತಹ ವಿಚಾರವಾಗಿ. ಈಗ ಅತ್ತೆ ಮಗಳ ಜೊತೆಗೆ ಮದುವೆ ಆಗೋಕ್ ಹೋದಂತಹದ್ದು ಅದ್ಯಾವುದು ಇವ್ರ ವಿಚಾರಣೆ ಗೊತ್ತಾಗಿರ್ಲಿಲ್ವ, ಎಲ್ಲ ಕದ್ದು ಮುಚ್ಚಿ ಆಗಿರೋದಾ ಇದು ಅಂತ ಹೇಳಿ ಬಸವರಾಜ್? ಮಾಲ್ತೇಶ್ ಏನಂತಂದ್ರೆ ಇವಳ ಜೊತೆ ಪ್ರೀತಿ ಮಾಡ್ಕೊಂಡು ಅತ್ತೆ ಮಗಳ ಜೊತೆ ಕೂಡ ಒಂದು ಸಂಪರ್ಕ ಇತ್ತು. ಆ ಸಂಪರ್ಕ ಇವಳ ಗಮನಕ್ಕೆ ಬಂದಿಲ್ಲ ಅದು. ಏನಂತಂದ್ರೆ ಇವಳ ಜೊತೆ ಮದುವೆ ಏನು ನಿಶ್ಚಿತಾರ್ಥ ಎಲ್ಲ ಆಗಿತ್ತು. ಆದ ನಂತರ ಇವನು ತನ್ನ ವರ್ಷವನ್ನು ಬದಲಿಸ್ಕೊಂಡಿದ್ದಾನೆ. ಹಾಗಾಗಿ ಏನು ಅವ್ರು ಏನು ಮಲಗೊಪ್ಪ ಗ್ರಾಮದ ಕುಟುಂಬದವರು ಮತ್ತೆ ಹಿರಿಯರ ನಡುವೆ ಕೂಡ ಅಲ್ಲಿ ನಿಶ್ಚಿತಾರ್ಥ ಆಗಿತ್ತು. ಆ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಇವನು ಏನಂತಂದ್ರೆ ಆ ಸಂದರ್ಭದಲ್ಲಿ ಕೂಡ ಏನು ಅಲ್ಲಿ ಹಿರಿಯರೆಲ್ಲ ಸೇರ್ಕೊಂಡಿದ್ರು, ಎಲ್ಲಿ ತನಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಅಲ್ಲಿ ಏನು ಹಿರಿಯರ ಸಮ್ಮುಖದಲ್ಲಿ ಒಪ್ಕೊಂಡಿದ್ದ. ಅದರ ನಂತರ ಏನು ಬೀಸದೋಣಿ ತಪ್ಪಿಸ್ಕೊಂಡು ನಂತರ ತನ್ನ ಅತ್ತೆ ಮಗಳ ಜೊತೆ ಏನು ಪ್ರೀತಿ ಇತ್ತು ಅದು ಮುಂದುವರ್ಸ್ಕೊಂಡು ಹೋಗಿದ್ದಾನೆ. ಇವಳಿಗೆ ಗೊತ್ತಾಗಿಲ್ಲ. ಇವಳಿಗೆ ಗೊತ್ತಾಗಿದ್ದು ಮೊನ್ನೆ ಏನು ಮನೆ ಬಿಟ್ಟು ಹೋಗಿದ್ದಾನೆ, ಅವಾಗ ಇವನು ಗೊತ್ತಾಗಿದೆ. ಇಬ್ರು ಸೇರ್ಕೊಂಡು ಏನು ಮದುವೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಅಂತ ಹೇಳಿ ಸಹಜವಾಗಿ ಅವಳಿಗೆ ಎಂತ ಪೋಷಕರ ಜೊತೆ ಬಂದು ಇವತ್ತು ಮಹಿಳಾ ಠಾಣೆಗೆ ದೂರು ಕೊಟ್ಟಾಗಲೇ ಗೊತ್ತಾಗಿದ್ದು ಇವನು ಧರ್ಮಸ್ಥಳಕ್ಕೆ ಹೋಗಿ ಅವ್ರ ಜೊತೆ ಮದುವೆ ಆಗ್ತಾನೆ ಅಂತ ಹೇಳಿ. ಮತ್ತೆ ಆ ಹುಡುಗಿ ಕೂಡ ಏನು ಶಿಲ್ಪಾಗೆ ಏನು ಮಂಜುನಾಥ್ ಅತ್ತೆ ಮಗಳಿದ್ದಾಳೆ, ಅವಳು ಧರ್ಮಸ್ಥಳದಿಂದ ಫೋನ್ ಮಾಡಿಬಿಟ್ಟು ಇವಳಿಗೆ ಶಿಲ್ಪಾ ಹೇಳಿದ್ರೆ ನಾವಿಬ್ರು ಸೇರಿ ಮದುವೆ ಆಗಿದ್ದೇವೆ, ನೀ ಏನ್ ಮಾಡ್ಕೋ ಅಂತ ಹೇಳಿ ಕೂಡ ಆ ಹುಡುಗಿ ಕೂಡ ಧಮಕಿ ಹಾಕಿದ ಅಂತ ಹೇಳಿ ಮಾಹಿತಿಯನ್ನು ಕೂಡ ಶಿಲ್ಪಾ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಹಾಗಾಗಿ ಸಹಜವಾಗಿ ಮಹಿಳಾ ಶಿಲ್ಪಾ ಕೂಡ ಈಗ ಏನಂತಂದ್ರೆ ಮಂಜುನಾಥ್ ಕೈ ಕೊಟ್ಟಿದ್ದಾನೆ, ಅತ್ತೆ ಮಗಳ ಜೊತೆ ಮದುವೆ ಆಗಿದ್ದಾನೆ. ಸೊ ಹೀಗಾಗಿ ಅವಳು ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋದು ಕೂಡ ಈಗ ಅವಳಿಗೆ ದಾರಿ ತೋರಿಸಿದಂಗೆ ಆಗಿದೆ. ಇನ್ನು ಮಹಿಳಾ ಪೊಲೀಸರು ಪ್ರಕರಣ ಯಾವ ರೀತಿ ದಾಖಲಿಸಿಕೊಳ್ತಾರೆ ಮತ್ತೆ ಯಾವ ರೀತಿ ನ್ಯಾಯ ಕೊಡಿಸ್ತಾರನ್ನ ಕಾದು ನೋಡ್ಬೇಕಾಗಿದೆ ಮಾಲ್ತೇಶ್. ಓಕೆ ಓಕೆ ಥ್ಯಾಂಕ್ ಯು ಬಸವರಾಜ್.